ಯವ್ವ ಕಾವೇರಿ, ಕಾವೇರಿ ಬಾರವ ಇಲ್ಲೊಂದಿಟ್ಟು. ಏನ್ ಮಾವ ಎದಕ್ ಕರೆಯಕತ್ತೀರಿ? ನಾ ಹೇಳಿದ್ನಲ್ಲ ಆಕಿ ಸೀರಿಗೂ ನನಗೂ ಏನು ಸಂಬಂಧ ಇಲ್ಲ ಅಂತೇಳಿ. ಆತವ ಆತ, ಏನು ಸಂಬಂಧ ಇಲ್ಲಲ್ಲ, ಚಲೋ ಆತ್ ಬಿಡು. ಮತ್ತು ನಿನಗೆ ಯಾರ ಮ್ಯಾಗಾರ ಅನುಮಾನ ಐತನ? ಮತ್ತು ಹೆಂಗಾಗತ್ತದು ಈಗ? ನಿಮ್ಮ ಅತ್ತಿ ಮಾಡ್ಯಾಳಂತೀಯ ಏನು ಮತ್ತು ಯಾರು ಬೇರೆದಾರ? ಅಯ್ಯೋ ಅತ್ತಿ ಯಾಕೆ ಮಾಡ್ತಾಳ್ರಿ? ಅತ್ತಿಗೇನು ಸೀಮನ್ ಮ್ಯಾಗ ಏನು ಸಿಟ್ಟಿಲ್ಲ. ರಾಧಾ ಏನಾರ ಕಾವೇರಿ ನನ್ನ ಮಗಳ ಮ್ಯಾಗ ಏನಾರ ಎತ್ತಾಕಿದಂದ್ರೆ ಮತ್ತೆ ಕುತ್ತಿಗೆ ಹಚ್ಚಿಬಿಡ್ತೀನಿ ನಿಂದು. ಅಲ್ಲಲೇ ಸುಳ್ಳು ಬೊಗಳಕ್ಕೂ ಒಂದು ಮಿತಿ ಇತಿ ಅಂತ ಇರುತ್ತೆ. ಎಲ್ಲಿ ಬಂದಾಳ ರಾಧಾ? ಬಂದಾಳನ ಅದಾಳ ನಮ್ಮ ಮನೆಯಾಗ ರಾಧವ ಹೋಗ್ಯಾಳಿಲ್ಲ ಆಫೀಸಿಗೆ. ಏನು ಮಾತಾಡ್ತೀಯ ನೀನು? ಅಯ್ಯೋ ಅತ್ತಿ ಹಂಗಲ್ರಿ, ಅವ್ರು ಮಾಡ್ಬೋದಿತ್ತು ರಾಧಕ್ಕ ಅಂತ ಅನ್ನಕ್ ಬಂದ ಅಷ್ಟ. ನೀನ್ಯಾಕೆ ಅಷ್ಟೊಂದು ಸಿಟ್ಟಾಗ್ತಿ ಅತ್ತಿ? ನೋಡ ನಂಗೆ ಗೊತ್ತೈತಿ ಇದು ನಿಂದೆ ಕರ, ಮತ್ತು ನಿನಗೆ ಮೊದ್ಲಿಂದನೂ ನನ್ನ ಮ್ಯಾಗ ಹೊಟ್ಟಿವ್ರಿ. ಕರೆಕ್ಟಾಗಿ ಹೇಳು, ನೀನು ಹೌದಿಲ್ಲ ಎಣ್ಣೆ ಹಾಕಿದ್ದ? ನಿನಗೇನು ಹುಚ್ಚಿಚಿರುತ್ತೇನೆ? ನನಗೇನು ಕರ್ಮ ನಿನ್ನ ಸೀರೆ ಮುಟ್ಟಿ ಅದು ಯಾ ಅಂಗಡ್ಯಾಗ ಅದು ಎಷ್ಟು ಮಂದಿ ಸೇಲ್ನಾಗ ಹಾಕಿದ್ದನ್ನು ಮುಟ್ಟಿದ್ದನ್ನು ತಗೊಂಬಂದಿದ್ರೆ ಏನೋ ನಿಮ್ಮವ್ವ ನಿಮ್ಮಪ್ಪ. ಅದನ್ನ ನಾನು ಯಾಕೆ ಮುಟ್ಟಿ ಕೈ ಹಾಳು ಮಾಡ್ಕೊಳ್ಳಿ? ಅದ ನೀನು ಯಾಕೆ ಮುಟ್ಟಿ ಕೈ ಹಾಳು ಮಾಡ್ಕೋತಿ? ಅಲ್ಲನವ ನನ್ನ ಹೆಂಡತಿಗೂ ಬುದ್ಧಿಲ್ಲ ಪಾಪಾಕಿ ಎಂತ ಮಂತನ ಏನು ಕತ್ತಿ ನಮ್ಮ ಕಾವೇರ ಒಂದು ಹೋಲ್ಬಿಡ ಹೋಗ್ಲಿ ಅಂದಂಗ ಈಕಿನ ಯವ್ವ ಸೀಮಾ. ಮಾವ ನಾ ಹೋಗ್ಲೇನ? ಹಗ್ಲ ಮುಗ್ಲ ಕರಿಬೇಡ್ರಿ, ನಮ್ಮ ಪಿಕ್ಚರ್ ಭಾಳ ಇಂಟ್ರೆಸ್ಟ್ ಐತಲ್ಲಿ ನೋಡಕತ್ತೀನಿ ನಾನು. ತಡಿಯ ನನ್ನ ಸೊಸಿ, ನೀನು ಎಷ್ಟು ಒಳ್ಳೆಕೆ ಅಂತ ಗೊತ್ತಾಗೋದು ಬೇಡನ? ಯಾಕೋ ಮಾವ ಏನೋ ಮಾಡ್ಬೇಕಂತ ಪ್ಲಾನ್ ಮಾಡೋಣ, ಹುಷಾರಾಗಿರ್ತೀನಿ. ನೀನು ತಗೊಂಬೋಗವ ಸೀರೆ ಎಲ್ಲಿಟ್ಟಿದೆ? ರೀ ಆ ಸೀರೆಗೆ ನಾನು ಪೌಡ್ರ್ ಹಾಕಿ ಅದನ್ನ ಒಂದು ಸ್ವಲ್ಪ ಇಡಬೇಕು ಇಟ್ಟೀನಿ. ಅಂದ್ರೆ ಅದು ಪೌಡ್ರು ಅಷ್ಟು ಅಬ್ಸರ್ವ್ ಮಾಡ್ಕೊಳತ್ತ. ಮ್ಯಾಗ ಇಟ್ಟು ಬಂದೀನಿ ಟೆರೆಸ್ ಮೇಲೆ, ಅಂದ್ರೆ ಅದು ಅಷ್ಟು ಹಿರ್ಕೊಳತ್ತಂತದ. ನಾನು ಯೂಟ್ಯೂಬ್ನಾಗ ನೋಡಿದ್ದೆ, ಅದನ್ನ ಮಾಡಕ್ಕೆ ಇಟ್ಟು ಬಂದೀನಿ. ಅಯ್ಯ ನಿನ್ನ ತಾಲಿಗೆ ಒಂದಿಷ್ಟು ನೀವು ಯಾರು ನೋಡಿಲ್ಲ ಅನ್ಸತ್ತ. ಬರೀ ಎಣ್ಣೆಷ್ಟು ಚೆಲ್ಲಿಲ್ಲ, ಕತ್ರಿ ತಗೊಂಡು ಪೂರ ನಡುಕ್ ಸೀರಿನ ಉದ್ದಕ್ಕೆ ಕಟ್ ಮಾಡ್ಯಾರ ಯಾರ. ನನಗೆ ಕಾಣಲಿಲ್ಲ. ನೀ ಚಶ್ಮಾ ಹಾಕೋ, ಚಶ್ಮಾ ಕಣ್ಣಿಗೆ ಮುದಿಕೆಗೆ ಏನಾದ ಮರ್ತು ಬಿಡ್ತೀವಿ ಒಮ್ಮೆ. ನೀನು ನೋಡ್ಲಿಲ್ಲ ನಾವ ಸೀಮವ್ವ? ಹೌದಾ ಮಾವ? ಹೌದು ಮಾವ, ಉದ್ದಕ್ಕೆ ಕಟ್ ಮಾಡ್ಯಾರ ಮಾವ, ನೋಡೀನಿ. ಏನ ಸೀರೆ ಕಟ್ಟಾಗೈತಾ? ಸುಳ್ಳು ಹೇಳ್ತೀರಿ ನೀವು. ನಾನು ನೋಡಿದಾಗ ಬರೀ ಎಣ್ಣೆ ಚೆಲ್ಲಿತ್ತು, ಬರೀ ಸರಿಗಷ್ಟ. ನಿನಗೆ ಹೆಂಗ್ ಗೊತ್ತವ ಬರೀ ಸರಿಗಷ್ಟೇ ಎಣ್ಣೆ ಚೆಲ್ಲೈತೆ ಅಂತ ಹೇಳಿ? ನೀ ಬಂದು ನೋಡ್ಲೂ ಇಲ್ಲ, ನಿಂದ್ರಲೂ ಇಲ್ಲ, ಹೋಗ್ಬಿಟ್ಟಿ. ಅದು ಮಾವ ಅತ್ತಿ ಮಾತಾಡಕತ್ತಿದ್ಲಲ್ಲ, ಅದನ್ನ ಕೇಳಿಸ್ಕೊಂಡಿನಿ ಮಾವ. ನಾನು ನೋಡಿನಿ, ನಾನು ಎಣ್ಣೆ ಎಷ್ಟು ಚೆಲ್ಲಿರೋದು ಸರಿಗೆಗೆ, ಆದ್ರೆ ಕತ್ರಿ ಕಟ್ಟೆಲ್ಲ ಆಗಿಲ್ಲ ಅನ್ಸುತ್ತ. ನೀ ಬೇಸ್ನಾಗ ನೋಡಿಲ್ಲವ ನೀ ಸುಮ್ಮನಿರು ಪಾಪ. ನೀ ಹುಡುಗಿ ಮೊದ್ಲ ನೀನು ಎಷ್ಟು ಸೂಕ್ಷ್ಮದಿದಿ ಅಂತಕ್ಕೆ ನೀನು ಅಂಥವೆಲ್ಲ ಕಚಡ ಸೀರಿಯಲ್ಲ ಮುಟ್ಟಕ್ಕೇನು ನೀನು ಸುಮ್ಮನಿರು. ನಾನು ಆಕಿನ ವಿಚಾರಿಸ್ಕೋತೀನಿ. ನನಗೆ ಯಾಕ ಇದನ್ನ ಯಾರು ಮಾಡಿರ್ಬೋದು ಅಂತಂದು ಅನುಮಾನ ಬರಕತ್ತೈತಿ ನನಗೆ. ಹೋಗು ಸವಿತಾ, ಮ್ಯಾಗ ಹೋಗಿ ಮತ್ತೇನಾರ ಆಗೈತೆ ನೋಡೋಗು. ಏನಾರಾಗ್ಲಿ ಬಿಡು, ನನಗೇನು, ನಾ ಒಳಗೆ ಹೋಗ್ಬಿಡ್ತೇನೆ ಸುಮ್ಮನೆ. ಎಲ್ಲುಂಟಿವಾ ತಡಿಯ ಕಾವೇರಿ, ನಿಮ್ಮ ಅತ್ತಿ ಕಣ್ಣು ಕಾಣೋದಿಲ್ಲ. ಮ್ಯಾಗ ಹೋಗಿ ಒಂದ್ಸರಿ ನೋಡೋಗು, ಉದ್ದಕ ಕಟ್ಟಗೆ ಸೀರಿ. ಇಲ್ಲಿ ಬಿಡ್ರಿ, ಕಟ್ಟಾಗಿಲ್ ಸೀರಿ ನಾನು ನೋಡೀನಿ. ಕಟ್ಟಾಗೈತ್ರಿ ಅತ್ತಿಯಾರ, ನಾನ್ ನೋಡೀನಿ. ಕಟ್ಟ ಆಗಿಲ್ರಿ ಮಾವ, ಇವ್ರಿಬ್ರು ಸುಳ್ಳು ಹೇಳಕತ್ತಾರ. ನಾನ ನೋಡೀನಿ. ನೀ ಹೆಂಗ್ ನೋಡ್ತಿದ್ದಿ? ನಿಮ್ಮ ಹತ್ರನೂ ಬಂದಿಲ್ಲ, ಅಲ್ಲೇ ನಿಂತ್ಕೊಂಡು ದೂರಿದ್ದ ನೋಡೋಗಿದ್ದಿ. ನೀನು ಒಳಗ ಉದ್ದಕ ಸುಳಿರೋದ್ ನೀನು ಹೆಂಗ್ ಗೊತ್ತಾಗತ್ತ? ಅತ್ತಿ ಅದ್ ನೋಡಿದ್ರೆ ಗೊತ್ತಾಗತ್ತಾ? ದೂರಿಂದ ನೋಡಿದ್ರೆ ಸಾಕು. ನೀನೇನ್ ದೊಡ್ಡ ತ್ರಿಕಾಲಜ್ಞಾನಿಯೇನೆ, ಎಲ್ಲ ಗೊತ್ತಾಗಕ್ಕ ನೀನು ಫುಲ್ ಒಳಗೆ ಹೋಗಿ ನೋಡಿರ್ತೀಯನ? ಎಲ್ಲ ದೂರಿದ್ದನ ನೋಡಿ ಸ್ಕ್ಯಾನ್ ಹಾಕ್ಬಿಡುತ್ತ ನಿಂದು. ಅದು ರೋಬೋಟ್ ಫಿಲ್ಮ್ನಾಗ ಇರುತ್ತಲ್ಲ, ರೋಬೋ ಹೊರಗಿದ್ದ ನೋಡಿರು ಎಲ್ಲ ಒಳಗೆ ಝೂಮ್ ಹಾಕಿ ಸ್ಕ್ಯಾನ್ ಮಾಡತ್ತ. ಹಂಗ ನೀನು ಕಣ್ಣೇನು? ಇಲ್ಲವಾ, ಕಟ್ಟಾಗೈತಿ. ನಿಮ್ಮ ಅತ್ತಿ ಕಣ್ಣು ಕಂಡಿಲ್ಲ. ಇಲ್ಲ ಮಾವ, ಕಟ್ಟಾಗಿಲ್ಲ, ಬರೀ ಎಣ್ಣೆ ಅಷ್ಟೇ ಚೆಲ್ಲಿರೋದು. ಇಲ್ಲ ನಾನ್ ನೋಡಿನಿ, ಉದ್ದಕ್ಕ ಕಟ್ಟಾಗೈತಿ. ಇಲ್ಲ ಅಂದ್ರೆ ನಾನು ಎಷ್ಟು ಸರಿ ಹೇಳ್ಬೇಕು? ನಾ ಬರೀ ಎಣ್ಣೆ ಅಷ್ಟು ಚೆಲ್ಲಿರೋದು. ಕತ್ರಿ ತುಂಬ ಕಟ್ ಮಾಡಕ್ ನನಗೇನು ಬುದ್ಧಿ ಕೆಟ್ಟೈತಲ್ಲ? ಏನಂದಿ? ಇನ್ನೊಮ್ಮೆ ಹೇಳು. ಏನು ಅಂದಿಲ್ಲತ್ತಿ ನಾನು, ಬರೀ ಎಣ್ಣೆ ಚೆಲ್ಲೈತಿ ಅಂದೆ. ಸಾಕು ಬಿಡವ, ಹೊಟ್ಟಿ ತುಂಬ್ದಂಗೆ ಆತ. ಸತ್ಯನ ಕೇಳಿ ಹೊಟ್ಟಿ ತುಂಬಿಡ್ತು ನಂದು. ಹೇಳೋದು ಬೇಡ, ನಿಮ್ಮ ಅತ್ತಿ ಕಿವಿ ಕೇಳವೇ ಇಲ್ಲ, ನಾನು ಕೇಳೋ ಚಂದಾಗ. ಬರೀ ಎಣ್ಣೆ ಅಷ್ಟ ಹಾಕಿದ್ದೆ, ಕಟ್ ಮಾಡಕ್ಕೆ ಸೀರಿನ ನನಗೇನು ಹುಚ್ಚನೋ ಅಂದು ಕೇಳಿಸಿಲ್ಲ ಅಂತ ಮಾಡಿ. ಎಂಥ ಕೆಟ್ಟ ಬುದ್ಧಿ ಐತೆ ನಿನಗೆ? ನಿಮ್ಮ ಅಪ್ಪನ ಬುದ್ಧಿ ನಿನಗೆ ಬಂದ್ಬಿಟ್ಟೈತೆ ನೋಡು. ಇಲ್ಲ ಮಾವ, ನಾನೆಲ್ಲ ಹಂಗಂದೆ. ನಂದಿದ್ದು ಬರೀ ಎಣ್ಣೆ ಚೆಲ್ಲೈತೆ ಅಂತೇಳಿ, ನಾನೇನು ಹಂಗಂದಿಲ್ಲ. ಸಾಕು ಬಾಯಿ ಮುಚ್ಚು, ನಾನು ಕೇಳಿಸ್ಕೊಂಡೇನಿ. ಎಷ್ಟು ನಾಟಕ ಆಡ್ತಿದ್ದಿ, ಎಷ್ಟು ಹೊಟ್ಟೆ ಕಿಚ್ಚೈತಿ ನಿನಗ. ಬೊಗಳಿ ಅಲ್ಲ, ನಾನು ಮನೆಗಿರಲ್ಲ ಹೊಕ್ಕಿನಿ ಅಂತಂದು ಇನ್ಯಾಕಿಂತ ನಿನಗೆ ಕೆಟ್ಟ ಬುದ್ಧಿ? ಬಾಯ್ ಬಿಡವಾ ಕಾವೇರಿ, ಬಾಯ್ ಬಿಡು.
ಅವ್ ಪಾಪ ಹುಡುಗಿಯರ ಅವ್ವ ಅಪ್ಪ ಇಬ್ರು ಹೊಟ್ಟಿ ಬಟ್ಟಿ ಕಟ್ಟಿ ಮಗಳ ಮನೆಗೆ ಮೊದಲೇ ಸರಿ ಹೊಂಟಿವಂತಂದು ಚಂದಾಗ ಒಂದು ಸೀರೆ ಬುತ್ತಿ ಮಾಡ್ಕೊಂಬಂತಂದು ಕೊಟ್ಟಾರ. ನಿಮ್ಮಪ್ಪ ಅವಾಗ ಅದು ಯೋಗ್ಯತೆನೂ ಇಲ್ಲ ತಂದು ಕೊಡೋದಿರಲಿ, ವಾಪಸ್ ಮಗಳು ಕರ್ಕೊಂಡು ಅಲ್ಲಿ ಇಟ್ಕೊಳಕ್ ಹೊಂಟಾರ ತಯಾರಾಗಿ. ಅಂತ ಅಷ್ಟು ಅವರು ಪ್ರೀತಿಯಿಂದ ತಂದಿರೋ ಸೀರೆಗೆ ಎಣ್ಣೆ ಸುರಿಯಕ್ಕೆ ನಿನಗೆ ಹೆಂಗೆ ಮನಸ್ಸು ಬಂತು? ಆ ದೇವ್ರು ನಿನಗೆ ಎಂಥ ಕೆಟ್ಟ ಮನಸ್ಸು ಕೊಟ್ಟಿದ್ದಾನಂತೀನಿ ನಾನು. ಬೊಗಳಲ್ಲಿ ಕಾವೇರಿ ಬೊಗಳು, ನಿಮ್ಮಪ್ಪ ನಿಮ್ಮವ್ವ ಮನಿನ ಛಿದ್ರ ಛಿದ್ರ ಮಾಡ್ಬೇಕಂತ ಹೊಂಟಾರ. ಪಾಪ ಅವ್ರವ್ವ ಅವರಪ್ಪ ಬಂದು ಚಂದಾಗ ಅರ್ಥ ಮಾಡ್ಕೊಂಡು ಹೋಗಂತಂದು ಬುದ್ಧಿ ಹೇಳಿ ಮಗಳಿಗೆ ಎಷ್ಟು ಪ್ರೀತಿ ತೋರಿಸೋದ್ರು. ನೀನದಿ ನಿನಗೆದಕ್ಕೆ ಇಷ್ಟು ಹೊಟ್ಟೆ ಕಿಚ್ಚ? ಹೇಳವ ಕಾವೇರಿ ಹೇಳು. ಎಷ್ಟು ಚಂದ ನಮ್ಮವು ಇಷ್ಟಪಟ್ಟು ಬಿಸ್ಲಾಗ ಗಣ 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 ಅಂತ ತಿರುಗಿ ನನ್ನ ಮಗಳಿಗೆ ಇಷ್ಟ ಆಗ ಸೀರೆನ ತಗೋಬೇಕಂತೇಳಿ ಅಡ್ಡಾಡಿ ಆಸ್ಕೊಂಬಂದಿರ್ತಾಳೆ ನಮ್ಮವ್ವ. ಆ ಪ್ರೀತಿ ಬೆಲೆನೇ ಗೊತ್ತಿಲ್ಲಲ್ಲ ನಿನಗೆ. ನೀನು ಎಂದರ ಇಷ್ಟು ಪ್ರೀತಿ ನಿಮ್ಮಪ್ಪ ನಿಮ್ಮವ್ವ ನೀನು ಕೊಟ್ಟಾರೇ ಇಲ್ಲ ಅಂತೀನಿ ನಾನು. ಕೊಟ್ಟಿದ್ರೆ ಬಹುಶಃ ನೀನು ಈ ಥರ ಆಡ್ತಿದ್ದಿಲ್ಲ ಚೀಪಾಗಿ. ಬರ್ಲವ ನಿನ ಗಂಡ ಸಂಜೆ ಬರ್ಲಿ ಆಯ್ತಿವ ಸಂಜೆ ಮುಂದೆ ನಿನಗ ಏನ್ ತಿಳ್ಕೊಂಡಿ ನೀನು? ಏನ್ ಆಡಿದ್ರು ಆಟ ನಡೀತದೆ ಅಂತ ತಿಳ್ಕೊಂಡೀನ? ಬೊಗಳು ಮತ್ತೆ ನಿಂತಿಯಲ್ಲ ಬಾಯಿ ತಕೊಂಡು ನೊಣ ಹೋಗಿ ಬಂದು ಒಂದು 20 ಸರಿ ಬೊಗಳ್ತಿಲ್ಲ. ಸಿಟ್ಟು ಬಂದ್ ಮಾಡಿ ನೋಡು, ಸಿಟ್ಟು ಬಂದ ಮಾಡೀನಿ. ಬೇಕಾದ್ರೆ ರೊಕ್ಕ ಹೋಗಿದ್ದೀನಿ ಅಕ್ಕಿ ಮಕ್ಕಕ್ಕ ಅಂತ 10 ಸೀರೆ ತಗೊಂಡು 10 ಸೀರೆ ತಗೊಳ್ಳೋಷ್ಟು ಬೇಕಾದ್ರೂ ಕೊಡ್ತೀನಿ ರೊಕ್ಕನ. ನಂಗೆ ಸಿಟ್ಟು ಬಂದ್ ಮಾಡಿ ನೋಡು. ಹೌದು ಮಾಡಿ ನಾನು ಬೇತಿ ಯಾಕೆ ಹೊಡೆಯೋದು ಬೇತಿ? ಯಾಕೆ ಹೊಡೆಯೋದಂದ್ರೆ ನೀ ಎಲ್ಲ ತಪ್ಪಿಗೂ ನಿಮ್ಮವ್ವ ನಿಮ್ಮಪ್ಪ ನಿನಗ ಸಪೋರ್ಟ್ ಮಾಡ್ತಾರೆ ನೋಡು. ಮೊದ್ಲ ಹಿಂಗೆ ಮಾಡಿದಾಗ ಒಂದು ಸಣ್ಣ ತಪ್ಪು ಮಾಡಿದಾಗನೇ ಹಿಂಗೆ ಹೊಡೆದಿದ್ರಂತಿದ್ರೆ ಮಾಡ್ತಿದ್ದಿಲ್ಲ ಇಂಥವೆಲ್ಲ. ನೀನು ಏನು ಗೊತ್ತಿದ್ಲೆ ತವ್ರ ಮನೆ ಇದು ಬಂದಿದ್ದದ್ದು ವಸ್ತುಗಳ ಬೆಲೆ ಏನಾರ ಗೊತ್ತಿತ್ತು ನಿನಗ? ಎಷ್ಟು ಪ್ರೀತಿಯಿಂದ ಕೊಟ್ಟಿರ್ತಾರ, ಅದ್ರದ್ದು ಎಷ್ಟು ಜೋಪಾನ ಮಾಡಿ ಇಟ್ಕೊಂತಾರೆ ಹೆಣ್ಮಕ್ಳು. ನಿನಗ 3 ದಿನಕ್ಕೊಂದ್ಸರಿ ಹೋಗಿ ತವ್ರ ಮನೆಗೆ ಬಿದ್ದಿರ್ತೀಯಲ್ಲ, ಅದ್ರ ಪ್ರೀತಿ ವ್ಯಾಮೋಹ ಪ್ರೀತಿ ಏನು ಸಿಗಲ್ಲ ಗೊತ್ತಾಗಲ್ಲ ನಿನಗ. ಮನಿ ಮುರಿದು ವಾಪಸ್ ಹೋಗಿ ಗಂಡನ ಕರ್ಕೊಂಡು ಕುಂದಿರ್ಬೇಕಂತೀಯಲ್ಲ ನಿನಗೇನು ಗೊತ್ತಾಗತ್ತೆ ನಿನಗ? ಅತ್ತಿಯರ ಅದ 10ರಷ್ಟು ರೊಕ್ಕ ನಾನ ಕೊಡ್ತೀನಿ ರೀ. ಹೆಂಗಿತ್ತದ ಗಳಿಗೆ ಸೀರಿ ಹಂಗೆ ಮಾಡಿ ಕೊಡಕ್ಕೆ ಹೇಳ್ರಿ. ಅದು ಎಣ್ಣೆ ಕಲಿ ಒಂದು ಇರಬಾರ್ದು, ಹಂಗೆ ಮಾಡಿ ಕೊಡಕ್ಕೆ ಹೇಳ್ರಿ. ಕೊಡ್ತಾನ ಕೇಳ್ರಿ. 10 ಅಲ್ಲ ಇನ್ನೂ ಬೇಕಾದ್ರೆ 100ರಷ್ಟು ಕೊಡ್ತೀನಿ ಆಕೆಗೆ ರೊಕ್ಕನ. ಆ ಯೋಗ್ಯತೆ ಐತೇನ್ರಿ ಈಗೀಗೆ? ನಮ್ಮವ್ ಕೊಟ್ಟಿರೋದು ನಮ್ಮ ತವ್ರ ಮನೆಗಿಂದ ಬಂದಿರೋದಂತಂದ್ರೆ ನಾ ಕಣ್ಣಿಗೆ ತಗೊಂಡು ದೇವ್ರ ಸಮಾನ ಅಂತ ನಾನು ಇಟ್ಕೊತೀನಿ. ಎಷ್ಟು ಖುಷಿಯಾಗಿತ್ತು. ಎರಡು ನಿಮಿಷನಾಗೆಲ್ಲ ಹಾಳು ಮಾಡಿಬಿಟ್ಲು. ಹೇಳು ಬಾಯ್ ಬಿಡು. ನಿಮ್ಮಕ್ಕ ಕೇಳಕತ್ತಾಳಲ್ಲ 100ರಷ್ಟು ಕೊಡ್ತಾಳಂತ. ಮೊದ್ಲಿದ್ದಂಗೆ ಗಳಿಗೆ ಸಿರಿ ಮಾಡಿಕೊಡ್ತೀಯನ? ನಿನ್ನಂಥ ನಾಚಿ ಗೇಟ್ಗಳಿಗೆ ಏನು ಹೇಳಬೇಕು? ನಾ ಹೇಳಿದ್ರೆ ತಪ್ಪಾಗತ್ತೆ ಸವಿತಾ. ಚಂದಾಗ ಕುಂದರ್ಸ್ಕೊಂಡು ನಿನ್ನ ಸೊಸಿಗೆ ನೀನೇ ಬುದ್ಧಿ ಹೇಳು, ಹಿಂಗಲ್ಲವ ಹಿಂಗಲ್ಲ ಅಂತೇಳಿ. ಆಗ್ಲಿಲ್ಲ ಅಂದ್ರೆ ಅವ್ರವ್ವ ಅವರಪ್ಪನ ಕರ್ಸಿ ಬುದ್ಧಿ ಹೇಳು. ಯವ್ವ ಏನು ಎಲ್ಲರೂ ಇಲ್ಲೇ ಇದ್ದೀರಿ? ಅಲ್ಬೇವ್ವ ಅಷ್ಟೊತ್ತಿಂದ ಕರೆಕತ್ತೀನಿ ಅವ್ವ ಅಂತಂದು ನೀನು ಓ ಅನ್ಲಿಲ್ಲ. ಏನು ಮಾಡಕತ್ತೀರಿ ಇಲ್ಲಿ? ಏನಾತು ಸೀಮಾ? ಎದಕ್ಕೆ ಸಿಟ್ಟು ಮಾಡ್ಕೊಂಡು? ಯವ್ವ ಏನ್ರ ಅಂದ್ಲ ನಿನಗ? ಅಂದಿನಿ ನಿಮ್ಮವ್ಗ ನನಗೇನು ಬೇರೆ ಕೆಲಸ ಇಲ್ಲ ನೋಡ್ರಿ. ಅತ್ತಿಯರ್ಗೆ ಅನ್ಕೊಂತಾನೆ ಕುಂದಿರ್ತೀನಿ ನಾನು. ಯಪ್ಪ ಮಂಜು ಒಂದಿಟ ಹುಡುಗಿ ಏನು ಹೇಳ್ತಾಳ, ನಾನೇನು ಹೇಳ್ತೀನಿ ಕೇಳು, ಆಮೇಲೆ ಅಕ್ಕಿಗೆ ಬೈಯಕಂತ. ಆಕಿದೇನು ತಪ್ಪಿಲ್ಲ. ಪಾಪದು ಅದ ಹುಡುಗಿ ಬೇಸರ ಮಾಡ್ಕೊಂಡು ನಿಂತೈತಿ. ಅಕ್ಕಿ ಸಂಬಂಧ ಅಲ್ಲ, ಇಲ್ಲದ ಅಲ್ಲಿ ಈಕಿ ನಿನ್ನ ಸಸಿ ಕಾವೇರವ್ವ ಈಕಿ ಸಂಬಂಧ. ಅವ್ರವ್ವ ಅವರಪ್ಪ ಇವತ್ತು ಬಂದಿದ್ರಲ್ಲ, ಬಂದ್ರ ಚಂದಾಗ ಒಂದು ಸೀರೆ ತೊಗೊಂಬಂದು ಕೊಟ್ಟಾರ. ಅದಕ್ಕೆ ಬಂದು ಎಣ್ಣೆ ಸುರಿದು ಅವಳು. ಏನ ಎಣ್ಣೆ ಸುರಿದಿಯಾ? ಯಾಕ ಕಾವೇರಿ ಹಂಗ್ಯಾಕೆ ಮಾಡಿದಿ? ಏನಿಲ್ಲ ಮಾವ, ಸುಮ್ಮನೆ ಏನೇನೋ ಹೇಳ್ತಾರ, ಹಂಗೇನಿಲ್ಲ. ಇನ್ನೊಂದು ಕೊಡ್ಲೇನ? ಮತ್ತೆ ಸುಳ್ಳು ಹೇಳ್ತೀಯನ? ಈಗ ಒಂದು ಕಪಾಳ ಕೊಟ್ಟು ಸಾಕಾಗಿಲ್ಲನ? ಏನಿದು ಕಾವೇರಿ ಅಂತೀನಿ ನಾನು. ಏನು ಹಿಂಗೆ ಮಾಡೋದು ನೀನು? ಎಷ್ಟು ಚೀಪ್ ಬಿಹೇವಿಯರ್ ಮಾಡಕತ್ತೀಯಲ್ಲ ನೀನು. ಹಂಗಾರಿ ಅದು ಹಂಗ ಗಂಡ ಮರ್ಯಾದೆ ಕೊಟ್ಟು ಗಂಡ ಸಪೋರ್ಟ್ ಮಾಡಿದ್ನಂದಿದ್ರ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ರು. ಏನು ಮಾಡ್ಬೇಕು ಕರ್ಮ. ನನ್ನ ಗಂಡನ ನಂಬಲ್ಲಲ್ಲ. ಈಗೂ ನಾನು ಏನೋ ತಪ್ಪು ಮಾಡೀನಿ ಅಂದಾಗ ನನ್ನ ಬಯಕ್ಕೆ ಬರ್ತೀರಿ. ಅದಕ್ಕೆ ಎಲ್ಲರೂ ನಾನು ನೋಡ್ಕೊಂಡು ಲೂಸ್ ನೋಡ್ಕೊಂಡು ಮಾತಾಡ್ತಾರೆ ನಂಗೆ. ಅಲ್ಲ ಸೀಮಾ, ಇಷ್ಟೊತ್ತು ನೀನು ಪರವಾಗಿ ನಿಂತ್ಕೊಂಡು ಮಾತಾಡಕತ್ತಿ ನಾನು. ಗಂಡ ಬರತ್ತಿಗೆ ಹಿಂಗೆ ಮಾತಾಡೋದು ಏನು ಅನ್ಕೋಬಾರ್ದು ನನ್ನ ಮಗ. ನಾನು ಏನೋ ನನ್ನ ಹೆಂಡತಿಗೆ ಉಲ್ಟಾ ಮಾತಾಡೀನಿ ಅಂತ ಅನ್ನಂಗಾಗೋದಿಲ್ಲ. ಯವ್ವ ಆಕೆ ಏನು ಹೇಳಿದ್ರು ನಮ್ಮ ಮನೆಯವ್ರು ಏನೋ ನನಗೆ ಗೊತ್ತೈತಿ. ಆದ್ರೆ ಸೀಮಾ ಹಿಂಗೆ ಮಾಡ್ತಾಳಂತ ನಾನು ಅನ್ಕೊಂಡಿದ್ದಿಲ್ಲ. ಕರೆನ ಭಾಳ ಬೇಜಾರಾಗ್ತದ ನನಗೆ. ಓಲೋ ಸೀಮಾ ಅಲ್ಲ ಕಾವೇರಿ. ಅದ ಕಾವೇರಿ ಹಿಂಗೆ ಮಾಡ್ತಾಳಂತ ನನಗೂ ಗೊತ್ತಿದ್ದಿದ್ದಿಲ್ಲ. ನೋಡ್ರಿ ಒಟ್ಟು ಹಾಯಿ ಎತ್ತಿ ಕೋಡಿನ ಮುಂದೆ ಅಂದಂಗೆ ನಾನೇ ಎಲ್ಲ ಮಾಡ್ತೀನಿ. ತಪ್ಪು ನಾನೇ ಮಾಡ್ತೀನಿ, ಏನರ ಕೆಲಸ ಕೆಟ್ಟದ್ದೆಲ್ಲ ನಾನೇ ಮಾಡ್ತೀನಿ ಅಂತ ನನ್ನ ಗಂಡನ ಮನಸ್ಸು ಕೂತ್ಬಿಟ್ಟೈತ್ರಿ ಅತ್ತಿಯಾರ. ಬರೀ ನಂದ ಬರುತ್ತೆ ಹೆಸರು. ಯವ್ವ ಮಾತಾಯಿ ಮಾತಾಡೋ ಮುಂದಾಗ ಫ್ಲೋನ್ಯಾಗ ಬಾಯಾಗ ಬಂದೈತಿ. ಅದನ್ನ ದೊಡ್ಡದು ಮಾಡಿ ರಗಡಿ ಮಾಡ್ರಂಪ ಮಾಡಬೇಡ. ಅದನ್ನ ಮಾತಾಡಕತ್ತೀನಿ ಇಲ್ಲಿಗ, ಸ್ವಲ್ಪ ಸುಮ್ಮನೆ ಇರು. ಅಲ್ಲವ ಕಾವೇರಿ ನಿನಗೇನು ಪಾಲು ಬಿಡಿತ್ತವ ಅದು? ಅವ್ರು ತಂದಿದ್ದು ಸೀರೆ ನಿನಗೆ ಬೇಕಂದಿದ್ರೆ ಸಂಜು 10 ಸೀರೆ ತರ್ತಿದ್ನಲ್ಲ. ಬೇಡ ನನಗ ಮಾವ ಹಿಂಗಂದಿದ್ದೆ ಅಂದ್ರೆ ನಾನಾ ತರ್ತಿದ್ನಲ್ಲ ನಿನಗೆ. ಅಂತ ಹೊಟ್ಟೆ ಕಿಚನ್ ಕೆಲಸ ಯಾಕೆ ಮಾಡಿದ್ ನೀನು? ಅಸಹ್ಯ ಅನಿಸ್ವಲ್ಲ ನಿನಗೆ? ಎಷ್ಟು ದೊಡ್ಡದಾಗಿ ನಮ್ಮಪ್ಪ ಹಂಗೆ ನಿಮ್ಮಪ್ಪ ಹಿಂಗಂತಿದ್ದಿ, ಇಂಥದ ಕಳ್ಸನ ನಿಮ್ಮಪ್ಪ?
ಎಲ್ಲರೂ ಸೇರ್ಕೊಂಡು ನನ್ನೊಬ್ಬಗಿನ್ನ ಮಾಡಿ ಬಾಯಿ ಬಂದಂಗೆ ಮಾತಾಡ್ತೀರನ ನಾನು ನಮ್ಮಪ್ಪ ಫೋನ್ ಮಾಡ್ತೀನಿ. ನಾನು ಒಂದು ತಾಸು ಈ ಮನೆಯಾಗ ಇರೋದಿಲ್ಲಿಂದ. ಏಯ್ ಮುಚ್ಚ ಬಾಯ್, ಅಸಹ್ಯ ಸಣ್ಣ ಹುಡುಗತಿಗೆ ಏನು ಮಾಡೋದೆಲ್ಲ ಮಾಡಿ ಮತ್ತೆ ನಿಂದ ತಪ್ಪಿಟ್ಕೊಂಡು ಮತ್ತೆ ನಮ್ಮ ಮೇಲೆ ಎಲ್ಲರ ಮೇಲೆ ಎತ್ತಾಕ್ತೇನ? ನೀನು ಮಾಡಲಿಲ್ಲ ಅಂದಿದ್ರಿಂತ ಶನಿತಿನ ಕೆಲಸನ ನಾವ್ಯಾಕೆ ಮಾತಾಡ್ತಿದ್ವಿ? ಈಗೇನು ಸೀಮಾ ಮಾತಾಡಕತ್ತೀವ ನಾವು ಯಾರು? ನೀ ಮಾಡಿದಿ ನಿನಗೆ ಅನ್ನತ್ತ ಕರ್ಸ. ನಾನು ಕರ್ಸ್ಬೇಕಂತ ನಿಮ್ಮ ಅಪ್ಪನ ಕರ್ಸ. ನಿಮ್ಮ ಅಪ್ಪನಷ್ಟೇ ಕರ್ಸ್ಬೇಡ, ನಿಮ್ಮ ಅವನ್ನ ಕರ್ಸ. ನೋಡ್ಲಿ ಮಗಳ ಗನಂದಾರಿ ಕೆಲಸನ ಅವರು ನೋಡ್ಲಿ ಒಂದಿಟ್ಟ. ಕರಿತೀನಿ ಕರಿತೀನಿ. ನೋಡು ಎಷ್ಟು ಹೊಕ್ಕೈತಿ. ಹೆಂಗೆ ಹೇಳೋಕ್ತಾ ಹೊಡ್ಬೆ ಎಲ್ಲ ಈ ಸಂಜುಂದ ಲೂಸು. ಹೋಗ್ಲಿ ಬಿಡು, ಬೇಸರ ಮಾಡ್ಕೊಬೇಡ. ಅದು ಪೌಡ್ರ್ ಹಾಕಿಟ್ಟೀನಿ, ಅದು ಹೋಗುತ್ತೆ, ತಲೆ ಕಿಸ್ಕೊಬೇಡ. ನಾ ಎಲ್ಲ ಚಂದಾಗ ನಿಂಗೆ ತೊಳೆದು ಕೊಡ್ತೀನಿ ಅಂತ. ಒಂದಿಷ್ಟು ಇರಬಾರ್ದು ಕಲಿ, ಹಂಗೆ ತೊಳೆದು ಕೊಡ್ತೀನಿ ಆತಾ. ಈಗ ಅದು ಪೌಡ್ರ್ ಹಾಕಿ ಬಿಸಿಲಿಗೆ ಇಟ್ಟಿದ್ದಕ್ಕನ ಅರ್ಧ ಹೋಗ್ಬಿಡ್ತೈತಿ. ಆಮೇಲೆ ಒಂಚೂರು ಬಿಸಿನೀರಿಂದ ನಾನು ಶಾಂಪು ಹಾಕಿ ಬಟ್ಟೆ ಎದ್ದು ಎಲ್ಲ ಒರೆಸ್ಕೊಡ್ತೀನಿ. ಹೋಗುತ್ತೆ. ಯಾಕಂದ್ರೆ ಇಂಥ ಜಗ್ಗಾಗ್ಯಾವ ನಮ್ಮ ಅಲ್ಲ, ನಾವೀಗ ಏನು ಅದೀವಲ್ಲ ಇಷ್ಟು ಸುಮ್ಮನೆ ನಾವು ವಯಸ್ಸು ಕಳಿಸಿಲ್ಲ. ನಾವು ನಮಗೈತಿ ಏಟರ್ ಅದೇನ ಅಂತೀರಲ್ಲ ನೀವು, ಎಕ್ಸ್ಪೀರಿಯನ್ಸ್ ನಮಗೂ ಐತಿ. ನಾನೆಲ್ಲ ನಿಂಗೆ ಸ್ವಚ್ಛ ಮಾಡ್ಕೊಡ್ತೀನಿ, ಹೆದರ್ಬೇಡ ಆಯ್ತಾ? ಅದು ಹೋಗ್ಲಿಲ್ಲ ಅಂದ್ರೂ ತಲೆ ಕೆಸ್ಕೋಬೇಡ ಸೀಮಾ. ಆತಪ್ಪ, ಒಂದಿಟ್ಟು ಸಮಾಧಾನ ಮಾಡ. ನಾನು ನಿನಗೂ ಚಾಕ್ ಇಡ್ತೀನಿ. ಯವ್ವ ಈಗ ಇಡ್ತಾಳೆ ಬಾ ಸೀಮಾ. ಮಾತಾಡ್ರಿಪ್ಪ, ನೀವು ಮಾತಾಡ್ರಿ, ನಾ ಇಡ್ತೀನಿ. ಬೇಸರ ಮಾಡ್ಕೋಬೇಡ. ಅದು ಹೋಗ್ಲಿಲ್ಲ ಅಂದ್ರೂ ತಲೆ ಕೆಸ್ಕೋಬೇಡ. ನಾಳೆ ನಿಮ್ಮ ಅಪ್ಪ ನಿಮ್ಮ ಊರಿಗೆ ಹೋಗ್ತೀವಲ್ಲ, ನೀನು ಇನ್ನೊಂದು ಸೀರೆ ಅಂತ ತಗೊಂಡ ನಿಮ್ಮ ಅಪ್ಪ ಅಮ್ಮನ ಊರಿಗೆ ಹೋಗೋಣ. ತಲೆ ಕೆಸ್ಕೋಬೇಡ. ಬೇಜಾರು ಮಾಡ್ಕೊಂಡೇನು? ಬೇಜಾರಾಯ್ತು. ಬಾ ಇಲ್ಲಿ. ಇನ್ಮೇಲೆ ನಿನ್ನ ವಸ್ತುನೆಲ್ಲ ಹಾಕಿ ಕಣ್ಣಿಗೆ ಕಾಣ್ಲಾರ್ದಂಗೆ ಇಟ್ಕೋಬೇಡ. ಸ್ವಲ್ಪ ಹುಷಾರಾಗಿ ಇಟ್ಕೋ. ಎಲ್ಲನೂ ಆದಷ್ಟು ಕಿಲಿ ಹಾಕಿ ಒಳಗೆ ಇಟ್ಕೋ. ಯಾಕೆ ಉಪ್ಪಿಗಿಲ್ಲ ಅಂತ ನನಗೆ ಗೊತ್ತೈತಿ. ಏನು ಮಾಡ್ಬೇಕು, ಅವರಿಬ್ಬರು ಮೊದಲಿಂದಾನೂ ಇಷ್ಟಪಟ್ಟಿದ್ರಂತ ನಾವು ಮದುವೆ ಮಾಡೀವಿ. ಏನೂ ಮಾಡೋಕ್ಕಾಗಲ್ಲ. ಹೆದರ್ಬೇಡ. ನಾ ಅದೀನಲ್ಲ ನಿನಗಂತ 10 ಸೀರೆ ಕೊಡಿಸ್ತೀನಂತ. ನೀ ಬೇಜಾರು ಮಾಡ್ಕೊಂಡು ಅಂತ ಅವು ಫೋನ್ ಮಾಡಿ ಹೇಳಿದ್ದಕ್ಕನ ಗಿರಾಕಿ ಕಡಿಮೆ ಅದು ಅಂತ ಹೇಳಿ ಅಂಗಡಿ ಬಂದ್ ಮಾಡ್ಕೊಂಡೀನಿ. ರೆಡಿಯಾಗಿ ಪಾನಿಪುರಿ ಅಂತಿದ್ದಿ, ಹೋಗಿ ಪಾನಿಪುರಿ ತಿನ್ಬರೋಣ ಅಂತ. ನಿಜ ಹೇಳಕತ್ತೀರಿ? ನಾನು ಹೊರಗೆ ಕರ್ಕೊಂಡು ಹೋಗ್ತೀರಿ? ನಿಜ ಹೇಳಕತ್ತೀನಿ. ನಾನ್ಯಾಕೆ ಸುಳ್ಳು ಹೇಳಿ? ನಂಗೆ ಅವು ಫೋನ್ ಮಾಡಿ ಹೇಳಿದ್ಲು, ಹಿಂಗೆ ಏನಾಗೈತಿ ಸ್ವಲ್ಪ ಲಘು ಬಾರಪ್ಪ ಅಂತೇಳಿ. ಆದ್ರೆ ಏನಾಗೈತೆ ಅನ್ನೋದು ಹೇಳಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಗೊತ್ತಾಯ್ತು. ತಲೆ ಕೆಸ್ಕೋಬೇಡ. ನೀ ರೆಡಿ ಆಗು. ಅದು ನಿಮ್ಮವು ಹೇಳಿದ ಮೇಲೆನ ನಿಮಗೆ ಕರ್ಕೊಂಡು ಹೋಗ್ಬೇಕು ಅನ್ಸಿದ್ದು. ಶರಣ್ ರೀ, ನಮ್ಮ ಸಾವ್ಕಾರ ಮಂದಿಗೆ ಏನಿಲ್ಲ, ಒಂದೆರಡು ವಿಶ್ ಮಾಡೋದಿತ್ತು. ಅಭಿಜ್ಞೆ ಅವ್ರ ಬರ್ಡೇ ಐತಿ. ಅಭಿಜ್ಞೆ ಪುಟ್ಟ, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವ್ರು ನಿಮ್ಗೆ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ಇನ್ನೊಂದು ಶಿವಾನಂದ ದಂಪತಿಗಳ ವಾರ್ಷಿಕೋತ್ಸವ ಐತಂತೆ. ಅವ್ರಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ನಾನು ವಿಶ್ ಮಾಡ್ತೀನಿ. ಮತ್ತು ಅಷ್ಟೇ ಎರಡೇ ಇದ್ದಿದ್ದು ವಿಶ್ ಮಾಡೋಕ್ಕೆ. ವಿಶ್ ಮಾಡಿದ್ರೂ ತೊಂದರೆ, ವಿಶ್ ಮಾಡಲಿಲ್ಲ ಅಂದ್ರೂ ತೊಂದರೆ. ನಂಗಂಕರು ನೀನೇ ಸಾಕಾಗೋಯ್ತಪ್ಪ, ಯಾಕಾರ ವಿಶ್ ಮಾಡ್ತೀನಿ ಅಂತ ಹೇಳೋದು ನಂಗೆ ಆಗ್ಬಿಟ್ಟೈತಿ. ನಾ ಕಮೆಂಟಿಗೆ ಮಾತ್ರ ಉತ್ತರ ಕೊಡ್ತೀನಿ ರೀ. ಇನ್ಮೇಲೆ ಯಾರಿಗೂ ವಿಶ್ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಅದೇನು ಬಾಯಿಯೋ ಬಗದಾಳನೋ ಗೊತ್ತಾಗೋದಲ್ಲ. ಅದಕ್ಕೆ ಈಗ ವಿಶ್ ಮಾಡಲಿಲ್ಲ ಅಂದ್ರೆ ಸೊಕ್ಕು ಬಂತು ಅಂತಾರ, ವಿಶ್ ಮಾಡಿದ್ರೆ ನೀವೇ ಮಾತಾಡ್ತೀರಿ, ಸ್ಟೋರಿನೇ ಇರಲ್ಲ ಅಂತಾರ. ಇನ್ಯಾರು ದಯವಿಟ್ಟು ವಿಶ್ ಮಾಡಿ ಅಂತ ಹೇಳ್ಬೇಡಿ, ಹಾಯ್ ಮಾಡಿ ಅಂತ ಹೇಳ್ಬೇಡಿ, ನಾ ಮಾಡಲ್ಲ. ನಿಮ್ಮ ಪ್ರೀತಿಯ ಕಮೆಂಟ್ಗಳಿಗೆ ಮಾತ್ರ ಉತ್ತರ ಕೊಡ್ತೀನಿ. ಯಾಕಂದರೆ ಎಲ್ಲನೂ ತೊಂದರೆನ ಆಗ್ತೈತೆ ಅಂದಮೇಲೆ ಮಾಡಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಸುಮ್ಮನೆ ಮಾಡಬೇಡಿ ಅಂತ ಹೇಳಿದರೆ ಸರಿ, ಬಾಯಿಗೆ ಏನು ಬರುತ್ತೆ ಅದೇ ಮಾತಾಡ್ತಾರೆ. ಅದು ತುಂಬ ಹರ್ಟ್ ಆಗುತ್ತೆ ಅದು ಆ ಥರ ಮಾತಾಡೋದು. ಅದಕ್ಕೋಸ್ಕರ ಯಾರಿಗೂ ನಾನು ಇನ್ಮೇಲೆ ವಿಶ್ ಮಾಡಲ್ಲ. ಅವ್ರು ಕೇಳ್ಕೊಂಡ್ರು ಅಂತ ವಿಶ್ ಮಾಡಿದ್ದೀನಿ. ವಿಜಯಲಕ್ಷ್ಮಿಯವರು ಪಾಪ ಕೇಳಿದರು, ಅದಕ್ಕೋಸ್ಕರ ಅವ್ರ ಮಗಳ ಬರ್ಡೇಗೆ ವಿಶ್ ಮಾಡಿದ್ದೀನಿ. ಇನ್ನು ಬಿಟ್ಟರೆ ಅವರು ಶಿವಾನಂದ ದಂಪತಿಗಳದ್ದು ಅವ್ರ ಮಿಸಸ್ ಹೆಸರು ಮರ್ತೋಯ್ತು ನನಗೆ, ಸಾರಿ, ಬೇಜಾರಾಗಬೇಡಿ. ಯಾರು ಇನ್ಮೇಲೆ ಕಮೆಂಟ್ ಮಾಡಬೇಡಿ. ಅಂದರೆ ವಾರ್ಷಿಕೋತ್ಸವದ ಹೇಳ್ರಿ, ಹುಟ್ಟದಬ್ಬದ ಹೇಳ್ರಿ, ವಿಶೇಷ ಅಂತ ಯಾರು ಹೇಳಬೇಡಿ, ನಾ ಹೇಳಲ್ಲ. ನಿಮ್ಮ ಕಮೆಂಟ್ಗಳಿಗೆ, ಪ್ರೀತಿಯ ಕಮೆಂಟ್ಗಳಿಗೆ ನಾನು ಉತ್ತರ ಕೊಡ್ತೀನಿ ಸದಾ. ಆಮೇಲೆ ಗೀತಾ ಮೇಡಮ್, ನಿಮ್ಮ ತೊಂದರೆ ಏನ್ರಿ ನಾನು ನಿಮ್ಗೆ ಕಲಿಸ್ಕೊಡ್ಬೇಕು ವಿಡಿಯೋ ಮಾಡೋಕ್ಕೆ? ಎಲ್ಲ ಯೂಟ್ಯೂಬ್ ಒಳಗೆ ಐತೆ ಗೀತಾ ಅವರೇ, ಹೋಗಿ ನೋಡ್ಕೊಳ್ಳಿ. ನಾವು ಹೇಳಿದ್ರೆ, ಇನ್ನೊಬ್ರು ಹೇಳಿದ್ರೆ ಯಾವುದು ಕಲಿಯೋಕ್ಕಾಗಲ್ಲ. ನಾವು ಎಲ್ಲ ಸ್ವಂತಕ್ಕೆ ಮಾಡಿರೋದು, ಯಾರು ಕಲಿಸ್ಕೊಟ್ಟಿಲ್ಲ ನಮಗೂ. ನೀವೇ ಕಲಿಬೇಕು. ಇರ್ತವೆ ಎಲ್ಲ ಯೂಟ್ಯೂಬಲ್ಲಿ, ನೋಡಿ ಮಾಡಿ ಕಲಿತು ನೀವೇ ಮಾಡಿ. ಆಲ್ ದ ಬೆಸ್ಟ್.